ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀಟ್ ವಿರುದ್ಧದ ಪ್ರತಿಭಟನೆ ವೇಳೆ ಪ್ರಚೋದನಕಾರಿ ಪೋಸ್ಟರ್ ಅನ್ನ ಪೋಸ್ಟ್ ಮಾಡಲಾಗಿದೆ, ಜೊತೆಗೆ ಅದನ್ನ ಪ್ರದರ್ಶನ ಮಾಡಲಾಗಿದೆ. ಪೊಲೀಸರನ್ನ ಅವಹೇಳನ ಮಾಡಿದ್ದು ಗೃಹ ಸಚಿವರಿಗೆ ಗೊತ್ತಿಲ್ವಾ? ಗೃಹ ಸಚಿವರಿಗೆ ಪೊಲೀಸರ ಮೇಲೆ ಕಾಳಜಿ ಇಲ್ವಾ? ಹಾಗಾದ್ರೆ ಬೆಂಗಳೂರು ಪೊಲೀಸರ ಅವಹೇಳನ ಪ್ರಿಯಾಂಕ್ ಖರ್ಗೆಗೆ ಗೊತ್ತಿಲ್ವಾ ಎನ್ನುವಂತ ಪ್ರಶ್ನೆ. ಉಮರ್ ಖಾಲಿದ್ ಆತನ ಮೇಲಿನ ಕಾಳಜಿ ಕಾಕಿ ಮೇಲೆ ಯಾಕಿಲ್ಲ? ಈ ಪ್ರಶ್ನೆ ಈಗ. ಉಮರ್ ಖಾಲಿದ್ ಯಾರು? ದೇಶದ್ರೋಹಿ. ಪ್ರಿಯಾಂಕ್ ಖರ್ಗೆ ಅವರು ಯಾರು? ನಮ್ಮ ರಾಜ್ಯದ ಗೃಹ ಸಚಿವರು. ಗೃಹ ಸಚಿವರು ಏನ್ ಮಾಡಬೇಕು? ಪೊಲೀಸರಿಗೆ ಸಪೋರ್ಟ್ ಮಾಡಬೇಕು. ಯಾಕೆ? ಅನಾವಶ್ಯಕ ಅಲ್ಲ. ಬೆಂಗಳೂರಿನ ಪೊಲೀಸರನ್ನ ಅವಹೇಳನ ರೀತಿಯಲ್ಲಿ ನಿಂದನೆ ಮಾಡಿದ್ದಾರೆ. ಆ ಪೋಸ್ಟರ್ ನೋಡಿ, ಪೊಲೀಸರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಆ ಪೋಸ್ಟರ್ ಅನ್ನ ಪ್ರದರ್ಶನ ಮಾಡಿದ್ದಾರೆ. ಆದ್ರೆ ಗೃಹ ಇಲಾಖೆ ಅವರದ್ದೇ ಇದ್ರೂ ಕೂಡ ಯಾಕೆ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ? ಅವರಿಗೆ ವಿಚಾರವೇ ಗೊತ್ತಿಲ್ಲ. ನೋಡಿ ಎಂತ ವಿಪರ್ಯಾಸ. ದೇಶ ಅಂತಾರಾಷ್ಟ್ರೀಯ ಮಟ್ಟದ ಬಗ್ಗೆ ಮಾತನಾಡ್ತಾರೆ ಇದೇ ಪ್ರಿಯಾಂಕ್ ಖರ್ಗೆ ಅವರು. ಆದ್ರೆ ಅವರ ಇಲಾಖೆ ವಿರುದ್ಧ ಇದೇ ಜಿರಳೆ ಪಕ್ಷದವರು, ಜಿರಳೆ ಪಾರ್ಟಿಯವರು ಅವಹೇಳನವಾಗಿ ಪೋಸ್ಟರ್ ಅನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದು ಬೆಂಗಳೂರು ಪೊಲೀಸರ ಬಗ್ಗೆ. ಆದ್ರೆ ಇವರಿಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಹಾಗಾದ್ರೆ ಕಿಂಚಿತ್ತು ಕಾಳಜಿ ಇಲ್ವಾ ಪೊಲೀಸರ ಮೇಲೆ? ಉಮರ್ ಖಾಲಿದ್ ದೇಶದ್ರೋಹಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಆತ ಈಗ ಒಳಗಡೆ ಇದ್ದಾನೆ, ಜೈಲಲ್ಲಿದ್ದಾನೆ. ಆತನಿಗೆ ಸುಪ್ರೀಂ ಕೋರ್ಟ್ ಇನ್ನು ಆತನಿಗೆ ಜಾಮೀನು ಕೂಡ ಕೊಟ್ಟಿಲ್ಲ. ಅಂತಹ ದೇಶದ್ರೋಹಿಗೆ ಜಿಂದಾಬಾದ್ ಅಂತ ಕೂಗ್ತಾರೆ, ಪೋಸ್ಟರ್ ಪ್ರದರ್ಶನ ಮಾಡ್ತಾರೆ. ಆದ್ರೆ ಪೊಲೀಸರ ಬಗ್ಗೆ ಅವಹೇಳನ ರೀತಿಯಲ್ಲಿ ಪೋಸ್ಟರ್ ಅನ್ನು ಪ್ರದರ್ಶನ ಮಾಡ್ತಾರೆ. ಮಾನ್ಯ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರೇ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅವರಿಗೆ. ಹಾಗಾದ್ರೆ ಅವರ ಒಂದು ಇಲಾಖೆ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಅಂತ ಹೇಳಿದ್ರೆ ಇನ್ನು ಜನರ ಮೇಲೆ ಎಷ್ಟು ಕಾಳಜಿ ಇರಬೇಕು? ಈ ಪ್ರಶ್ನೆ ಈಗ ಮೂಡ್ತಾ ಇರುವಂತ ಕಾರಣ ಗೃಹ ಸಚಿವರಿಗೆ ಗೊತ್ತಿಲ್ವಾ ಎನ್ನುವಂತ ಪ್ರಶ್ನೆ ಇದು. ಈ ರೀತಿಯಾದಂತಹ ಅವಹೇಳನಕಾರಿಯಾದಂತಹ ಪೋಸ್ಟರ್ ಹಾಕ್ತಾರೆ, ಪೋಸ್ಟರ್ ಪ್ರದರ್ಶನ ಮಾಡ್ತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಆದ್ರೆ ಇದೆಲ್ಲ ಗೃಹ ಸಚಿವರಿಗೆ ಗೊತ್ತಿಲ್ಲ ಎನ್ನುವಂತ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಇವಾಗ ಮಾತಾಡ್ತಾರೆ ನನ್ನ ಕಲೀಗ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈಗ ಯಾಕೆ ಇದೆಲ್ಲ ಈಗ ಗೃಹ ಸಚಿವರು ಅಂತ ತಕ್ಷಣ ಅವರಿಗೆ ಅವರ ಇಲಾಖೆ ಬಗ್ಗೆ ಕಾಳಜಿ ಇಲ್ವಾ? ಅವ್ರ ಇಲಾಖೆಗೆ ಈ ರೀತಿಯಾದಂತಹ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂತ ಪೋಸ್ಟರ್ ಹಿಡಿದು ಪ್ರದರ್ಶನ ಮಾಡ್ತಾ ಇದ್ದಾರೆ. ಜವಾನು ಉಮರ್ ಖಾಲಿದ್ ದೇಶದ್ರೋಹಿನ ಜಿಂದಾಬಾದ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇದೆಲ್ಲ ಗೃಹ ಸಚಿವರಿಗೆ ಗೊತ್ತಿಲ್ವಾ ಎನ್ನುವಂತ ಪ್ರಶ್ನೆ. ಎಸ್, ಉಮರ್ ಖಾಲಿದ್ ಪೋಸ್ಟರ್ ಕೂಡ ಅದೇ ಗ್ರೌಂಡ್ ನಲ್ಲಿ ಇರುತ್ತೆ ಮತ್ತು ಪೊಲೀಸರ ವಿರುದ್ಧವಾಗಿ ಬರೆದಿರುವಂತಹ ಒಂದು ಬರಹಗಳ ಇರುವಂತಹ ಪೋಸ್ಟರ್ ಒಂದೇ ಗ್ರೌಂಡ್ ನಲ್ಲಿ ಇರುತ್ತೆ. ಆದ್ರೆ ಉಮರ್ ಖಾಲಿದ್ ಬಗ್ಗೆ ವಿಚಾರಗಳು ಗೊತ್ತಿದೆ, ಆದ್ರೆ ಪೋಸ್ಟರ್ ಬಗ್ಗೆ ಗೃಹ ಸಚಿವರಿಗೆ ಗೊತ್ತಿಲ್ಲ ಅನ್ನುವಂತಹ ರೀತಿಯಲ್ಲಿ ಅವರ ಈಗಿನ ಒಂದು ಹೇಳಿಕೆಗಳೇನಿದ್ದಾವೆ ಆ ಹೇಳಿಕೆಗಳಿಂದ ಅನುಮಾನಕ್ಕೆ ಬರ್ತಾ ಇರುವಂತದ್ದು. ಯಾಕಂದ್ರೆ ಅದರಲ್ಲಿ ಸ್ಪಷ್ಟವಾಗಿ ಬರೀತಾರೆ, ಪೊಲೀಸರಿಗೆ ಹಿಂದಿಯಲ್ಲಿ ಬರೀತಾರೆ, ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನುವಂತ ರೀತಿಯಲ್ಲಿ. ಅಂದ್ರೆ ಅದರ ನೆಗೆಟಿವ್ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ಪೊಲೀಸ್ ಇಲಾಖೆಗೆ ಡ್ಯಾಮೇಜ್ ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ಯಾರ್ದು ಕೂಡ ಪ್ರಾಬ್ಲಮ್ಸ್ ಇಲ್ಲ. ಅಂದ್ರೆ ಪೊಲೀಸರು ಒಂದು ಲಾಠಿ ಚಾರ್ಜ್ ಮಾಡಿಲ್ಲ ಅಥವಾ ಅಲ್ಲಿದ್ದಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಕೊಟ್ಟಿಲ್ಲ. ಅವ್ರ ಪಾಡಿಗೆ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಲ್ಲಿ ಪೊಲೀಸರು ಪ್ರೊಟೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ. ಆದ್ರೆ ಅಲ್ಲಿ ಒಂದು ಪೊಲೀಸರಿಗೆ ಒಂದು ಶಬ್ದಗಳಿಂದ ನಿಂದನೆ ಮಾಡುವಂತಹ ಒಂದು ಪೋಸ್ಟರ್ಗೆ ಬರುತ್ತೆ ಅಂತ ಹೇಳಿದ್ರೆ ಇವರ ಉದ್ದೇಶ ಏನು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗಬೇಕಾಗುತ್ತೆ. ಹಾಗೂ ಇದರ ಬಗ್ಗೆ ಪೊಲೀಸರ ಬಾಸ್ ಅಂತ ಅನಿಸಿಕೊಂಡಿರುವಂತಹ ಗೃಹ ಸಚಿವರಿಗೆ ಯಾಕೆ ಈ ಒಂದು ವಿಚಾರಗಳು ಗೊತ್ತಿಲ್ಲ? ಅಂದ್ರೆ ಬೇರೆದೇ ವಿಚಾರದ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅವರಿಗೆ. ಪ್ರತಿಯೊಂದು ಇಂಟು ಮುಖಾಂತರ ಅಥವಾ ಹಿರಿಯ ಅಧಿಕಾರಿಗಳ ಮುಖಾಂತರ ಅವರಿಗೆ ಅವರ ಚೇಂಬರ್ಗೆ ತಲುಪುತ್ತೆ. ಆದ್ರೆ ಈ ಒಂದು ವಿಚಾರ ಯಾಕೆ ಅವರೊಂದು ಹೇಳಿಕೆಯನ್ನು ಕೊಟ್ಟಿಲ್ಲ ಮತ್ತೆ ಯಾಕೆ ಖಂಡನೆಯನ್ನ ಮಾಡ್ತಿಲ್ಲ ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಗೃಹ ಸಚಿವರ ಅಂಡರ್ ಅಲ್ಲಿ ಪೊಲೀಸ್ ಇಲಾಖೆ ಬರುತ್ತೆ. ಮತ್ತೆ ಅದು ಅಲ್ಲದೆ ಬೆಂಗಳೂರು ಪೊಲೀಸರು ಏನಿದ್ರೆ ಸಾಕಷ್ಟು ಒಂದು ಸಮರ್ಥ ಇರುವಂತಹ ಒಂದು ಕಾರಣದಿಂದಾಗಿ ಮತ್ತು ಯಾವುದೇ ರೀತಿಯಾದಂತಹ ಇದಿಲ್ಲದ ದಕ್ಷ ಇರುವಂತಹ ಕಾರಣದಿಂದಾಗಿ ಈ ರೀತಿಯಾದಂತಹ ಬೇಡದೇ ಇರುವಂತಹ ವ್ಯಕ್ತಿಗಳು ಈ ರೀತಿ ದೂರು ಅಂದ್ರೆ ಒಂದು ಬೊಟ್ಟು ಮಾಡಿ ತೋರಿಸ್ತಾರೆ ಅಂತ ಹೇಳಿದ್ರೆ
ಅದು ಎಷ್ಟರ ಮಟ್ಟಿಗೆ ನಮಗೆ ಒಂದು ಡ್ಯಾಮೇಜ್ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಪ್ರಶ್ನೆಯನ್ನು ಮೂಡ್ತಾ ಇರುವಂತದ್ದು. ಅದು ಕೂಡ ಇಲ್ಲಿ ಕನ್ನಡದಲ್ಲಿ ಬರಹಗಳು ಬರಲಿಲ್ಲ, ಅದರಲ್ಲಿ ಹಿಂದಿಯಲ್ಲಿ ಬರೆಯುವಂತಹ ಮುಖಾಂತರ ಈ ಒಂದು ರೀತಿಯಾದಂತಹ ಅವಹೇಳನ ಮಾಡಿರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಎಫ್ಐಆರ್ ಗಳನ್ನು ಮಾಡಿಕೊಳ್ಳಲೇಬೇಕಾಗುತ್ತೆ ಮತ್ತು ಯಾರು ಈ ರೀತಿಯಾದಂತಹ ಹೆಸರನ್ನ ಅಂದ್ರೆ ಈ ರೀತಿಯಾದಂತಹ ಪದಗಳನ್ನು ಬಳಕೆ ಮಾಡಿದರೋ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದಕ್ಕೆ ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಈಗಾಗಲೇ ಕಾನೂನು ತಜ್ಞರೇನಿದ್ದಾರೆ ಅವರಿಂದ ಅಭಿಪ್ರಾಯವನ್ನು ತೆಗೆದುಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಪ್ರತಿಯೊಂದನ್ನು ಕೂಡ ಅಂದ್ರೆ ತಮ್ಮ ಎಲ್ಲೋ ಅರೆಸ್ಟ್ ಆಗಿದ್ದಾನೆ, ದೆಹಲಿಯಲ್ಲಿ ಅರೆಸ್ಟ್ ಆಗಿದ್ದಾನೆ, UAP ಅರೆಸ್ಟ್ ಆಗಿದ್ದಾನೆ, ಆತನ ಬಗ್ಗೆ ವಿಚಾರ ಮಾಡೋದಕ್ಕಿಂತ ಹೆಚ್ಚಾಗಿ ಅದು ಅವರವರ ಅಭಿಪ್ರಾಯವೇ ಆಗಿದ್ರು ಕೂಡ ಇಲ್ಲಿ ನಗರ ಪೊಲೀಸರಿಗೆ ಈ ರೀತಿಯಾದಂತಹ ಶಬ್ದಗಳನ್ನು ಬಳಕೆ ಮಾಡೋದು ಕೂಡ ಅದು ನಮ್ಮದು ಅಂತ ಅನಿಸಿಕೊಳ್ಳುತ್ತೆ. ಅಂದ್ರೆ ಅತಿ ನಮಗೆ ನೇರವಾಗಿ ಕನೆಕ್ಟ್ ಆಗಿರುವಂತಹ ಒಂದು ವಿಚಾರ ಆಗಿರುವಂತಹ ಕಾರಣದಿಂದಾಗಿ ನಮ್ಮದು ಮೊದಲು ಸರಿಪಡಿಸಿಕೊಳ್ಬೇಕು. ಆ ತರ ಯಾರು ಆ ರೀತಿಯಾದಂತಹ ಬರಹಗಳನ್ನು ಬರೆದಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿ ಅವರೊಂದು ಮೊದಲನೇ ಅಂದ್ರೆ ಈ ಒಂದು ಪೋಸ್ಟರ್ ಹೊರಗಡೆ ಯಾವಾಗ ಬರುತ್ತೋ ಅವತ್ತೇ ಆ ಕ್ಷಣದಲ್ಲೇ ಅವರೊಂದು ಸೂಚನೆಯನ್ನು ಕೊಡಬೇಕಾಗಿತ್ತು. ಆದ್ರೆ ಇಲ್ಲಿಯವರೆಗೆ ಅಂತಹ ಒಂದು ಕೆಲಸ ಆಗಿಲ್ಲ ಅನ್ನುವಂತಹ ಅನುಮಾನಗಳು ಕೂಡ ಮೂಡ್ತಾ ಇದೆ. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದು ಯಾರೇ ಆಗಿದ್ರೂ ಕೂಡ ಆತನನ್ನ ಬಂಧನ ಮಾಡುವಂತಹ ಮುಖಾಂತರ ಆತನ ಉದ್ದೇಶ ಏನು, ಇಲ್ಲಿ ದೊಂಬಿ ಮಾಡುವಂತಹ ಒಂದು ಉದ್ದೇಶಗಳನ್ನು ಇಟ್ಟುಕೊಂಡು ಬಂದಿದ್ನ ಬೇರೆ ರಾಜ್ಯಗಳಲ್ಲಿ ಆಗುವಂತಹ ರೀತಿಯಲ್ಲಿ ಇಲ್ಲಿ ಎರಡು ಇದನ್ನು ಮಾಡುವಂತಹ ಅಂದ್ರೆ ಡಿವೈಡ್ ಅಂಡ್ ರೂಲ್ ಮಾಡುವಂತಹ ಮುಖಾಂತರ ನೀಟ್ ಮತ್ತು ಘರ್ಷಣೆ ಅಂದ್ರೆ ಈ ರೀತಿಯಾದಂತಹ ದೊಂಬಿಗಳು ದೆಹಲಿಯಲ್ಲಿ ಏನಾಯ್ತು ಅದೇ ರೀತಿ ಮಾಡೋದಕ್ಕೆ ಹೊರಟಿದ್ದಾನ ಅದೆಲ್ಲದರ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ದೆಹಲಿಯ ಜಂತರ್ ಮಂತರ್ನಲ್ಲಿ 2,500 ಜನ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವಂತಹ ವ್ಯಕ್ತಿಗಳು ಸಿಕ್ಕಿಬಿದ್ದಿದ್ದಾರೆ. ಆದ್ರೆ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಇರುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಅಂತಹ ವ್ಯಕ್ತಿಗಳನ್ನ ಪತ್ತೆ ಹಚ್ಚುವಂತಹ ಮುಖಾಂತರ ಪೊಲೀಸರು ಸಂಪರ್ಕ ಮಾಡ್ತೀನಿ. ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ.